ನಾನು ನಾನು ಒಂದು ಹೇಳ್ತೀನಿ, ಅದು ಇಟ್ಸ್ ಅ ಲಾರ್ಜರ್ ಕ್ವಶನ್. ರಾಹುಲ್ ಗಾಂಧಿರವರು ಬರಬೇಕು ಅಂತಕ್ಕಂಥದ್ದು. ಬಹುಶಃ ನನ್ನ ಭಾವನೆ ಏನಂದರೆ, ಅವ್ರ ಅಜ್ಜಿ ಇಲ್ಲೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು ಚಿಕ್ಕಮಗಳೂರಲ್ಲಿ. ಅವ್ರ ತಾಯಿನೂ ಕೂಡ ಇವತ್ತು ಬಳ್ಳಾರಿನಲ್ಲಿ ಸ್ಪರ್ಧೆ ಮಾಡಿದರು. ಮಗನಾಗಿ ಕೂಡ ಇಲ್ಲಿ ಸ್ಪರ್ಧೆ ಮಾಡಿ ಹೋಗಲಿ ಅಂತೇಳಿ. ಇಲ್ಲಿ ಕರ್ನಾಟಕದಿಂದ ಎಂ ಪಿ ಆಗಿ ಹೋದವರಿಗೆ ಪ್ರಧಾನಮಂತ್ರಿಗಳಾಗ್ತಕ್ಕಂಥ ಅವಕಾಶಗಳು ಹೆಚ್ಚಿರ್ತದೆ. ಸೊ ಆ ಕಾರಣದಿಂದ ನಾನು ಅದು ಕಾಂಗ್ರೆಸ್ ಭದ್ರಕೋಟೆ ಕರ್ನಾಟಕದಲ್ಲಿ, ದಕ್ಷಿಣ ಭಾರತದಲ್ಲಿ ಇಲ್ಲೇ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ನನ್ನ ಅಭಿಪ್ರಾಯವನ್ನು ನಾನು ತಿಳಿಸಿದ್ದೇನೆ. ನಾನು ಒಂದು ಹೇಳ್ತೀನಿ, ಅದು ಇಟ್ಸ್ ಅ ಲಾರ್ಜರ್ ಕ್ವಶನ್. ರಾಹುಲ್ ಗಾಂಧಿರವರು ಬರಬೇಕು ಅಂತಕ್ಕಂಥದ್ದು. ಬಹುಶಃ ನನ್ನ ಭಾವನೆ ಏನಂದರೆ, ಅವ್ರ ಅಜ್ಜಿ ಇಲ್ಲೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು ಚಿಕ್ಕಮಗಳೂರಲ್ಲಿ. ಅವ್ರ ತಾಯಿನೂ ಕೂಡ ಇವತ್ತು ಬಳ್ಳಾರಿನಲ್ಲಿ ಸ್ಪರ್ಧೆ ಮಾಡಿದರು. ಮಗನಾಗಿ ಕೂಡ ಇಲ್ಲಿ ಸ್ಪರ್ಧೆ ಮಾಡಿ ಹೋಗಲಿ ಅಂತೇಳಿ. ಇಲ್ಲಿ ಕರ್ನಾಟಕದಿಂದ ಎಂ ಪಿ ಆಗಿ ಹೋದವರಿಗೆ ಪ್ರಧಾನಮಂತ್ರಿಗಳಾಗ್ತಕ್ಕಂಥ ಅವಕಾಶಗಳು ಹೆಚ್ಚಿರ್ತದೆ. ಸೊ ಆ ಕಾರಣದಿಂದ ನಾನು ಅದು ಕಾಂಗ್ರೆಸ್ ಭದ್ರಕೋಟೆ ಕರ್ನಾಟಕದಲ್ಲಿ, ದಕ್ಷಿಣ ಭಾರತದಲ್ಲಿ ಇಲ್ಲೇ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ನನ್ನ ಅಭಿಪ್ರಾಯವನ್ನು ನಾನು ತಿಳಿಸಿದ್ದೇನೆ. ನಾನು ಒಂದು ಹೇಳ್ತೀನಿ, ಅದು ಇಟ್ಸ್ ಅ ಲಾರ್ಜರ್ ಕ್ವಶನ್. ರಾಹುಲ್ ಗಾಂಧಿರವರು ಬರಬೇಕು ಅಂತಕ್ಕಂಥದ್ದು. ಬಹುಶಃ ನನ್ನ ಭಾವನೆ ಏನಂದರೆ, ಅವ್ರ ಅಜ್ಜಿ ಇಲ್ಲೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು ಚಿಕ್ಕಮಗಳೂರಲ್ಲಿ. ಅವ್ರ ತಾಯಿನೂ ಕೂಡ ಇವತ್ತು ಬಳ್ಳಾರಿನಲ್ಲಿ ಸ್ಪರ್ಧೆ ಮಾಡಿದರು. ಮಗನಾಗಿ ಕೂಡ ಇಲ್ಲಿ ಸ್ಪರ್ಧೆ ಮಾಡಿ ಹೋಗಲಿ ಅಂತೇಳಿ. ಇಲ್ಲಿ ಕರ್ನಾಟಕದಿಂದ ಎಂ ಪಿ ಆಗಿ ಹೋದವರಿಗೆ ಪ್ರಧಾನಮಂತ್ರಿಗಳಾಗ್ತಕ್ಕಂಥ ಅವಕಾಶಗಳು ಹೆಚ್ಚಿರ್ತದೆ. ಸೊ ಆ ಕಾರಣದಿಂದ ನಾನು ಅದು ಕಾಂಗ್ರೆಸ್ ಭದ್ರಕೋಟೆ ಕರ್ನಾಟಕದಲ್ಲಿ, ದಕ್ಷಿಣ ಭಾರತದಲ್ಲಿ ಇಲ್ಲೇ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ನನ್ನ ಅಭಿಪ್ರಾಯವನ್ನು ನಾನು ತಿಳಿಸಿದ್ದೇನೆ. ನಾನು ಒಂದು ಹೇಳ್ತೀನಿ, ಅದು ಇಟ್ಸ್ ಅ ಲಾರ್ಜರ್ ಕ್ವಶನ್. ರಾಹುಲ್ ಗಾಂಧಿರವರು ಬರಬೇಕು ಅಂತಕ್ಕಂಥದ್ದು. ಬಹುಶಃ ನನ್ನ ಭಾವನೆ ಏನಂದರೆ, ಅವ್ರ ಅಜ್ಜಿ ಇಲ್ಲೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು ಚಿಕ್ಕಮಗಳೂರಲ್ಲಿ. ಅವ್ರ ತಾಯಿನೂ ಕೂಡ ಇವತ್ತು ಬಳ್ಳಾರಿನಲ್ಲಿ ಸ್ಪರ್ಧೆ ಮಾಡಿದರು. ಮಗನಾಗಿ ಕೂಡ ಇಲ್ಲಿ ಸ್ಪರ್ಧೆ ಮಾಡಿ ಹೋಗಲಿ ಅಂತೇಳಿ. ಇಲ್ಲಿ ಕರ್ನಾಟಕದಿಂದ ಎಂ ಪಿ ಆಗಿ ಹೋದವರಿಗೆ ಪ್ರಧಾನಮಂತ್ರಿಗಳಾಗ್ತಕ್ಕಂಥ ಅವಕಾಶಗಳು ಹೆಚ್ಚಿರ್ತದೆ. ಸೊ ಆ ಕಾರಣದಿಂದ ನಾನು ಅದು ಕಾಂಗ್ರೆಸ್ ಭದ್ರಕೋಟೆ ಕರ್ನಾಟಕದಲ್ಲಿ, ದಕ್ಷಿಣ ಭಾರತದಲ್ಲಿ ಇಲ್ಲೇ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ನನ್ನ ಅಭಿಪ್ರಾಯವನ್ನು ನಾನು ತಿಳಿಸಿದ್ದೇನೆ. ನಾನು ಒಂದು ಹೇಳ್ತೀನಿ, ಅದು ಇಟ್ಸ್ ಅ ಲಾರ್ಜರ್ ಕ್ವಶನ್. ರಾಹುಲ್ ಗಾಂಧಿರವರು ಬರಬೇಕು ಅಂತಕ್ಕಂಥದ್ದು. ಬಹುಶಃ ನನ್ನ ಭಾವನೆ ಏನಂದರೆ, ಅವ್ರ ಅಜ್ಜಿ ಇಲ್ಲೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು ಚಿಕ್ಕಮಗಳೂರಲ್ಲಿ. ಅವ್ರ ತಾಯಿನೂ ಕೂಡ ಇವತ್ತು ಬಳ್ಳಾರಿನಲ್ಲಿ ಸ್ಪರ್ಧೆ ಮಾಡಿದರು. ಮಗನಾಗಿ ಕೂಡ ಇಲ್ಲಿ ಸ್ಪರ್ಧೆ ಮಾಡಿ ಹೋಗಲಿ ಅಂತೇಳಿ. ಇಲ್ಲಿ ಕರ್ನಾಟಕದಿಂದ ಎಂ ಪಿ ಆಗಿ ಹೋದವರಿಗೆ ಪ್ರಧಾನಮಂತ್ರಿಗಳಾಗ್ತಕ್ಕಂಥ ಅವಕಾಶಗಳು ಹೆಚ್ಚಿರ್ತದೆ. ಸೊ ಆ ಕಾರಣದಿಂದ ನಾನು ಅದು ಕಾಂಗ್ರೆಸ್ ಭದ್ರಕೋಟೆ ಕರ್ನಾಟಕದಲ್ಲಿ, ದಕ್ಷಿಣ ಭಾರತದಲ್ಲಿ ಇಲ್ಲೇ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ನನ್ನ ಅಭಿಪ್ರಾಯವನ್ನು ನಾನು ತಿಳಿಸಿದ್ದೇನೆ. ನಾನು ಒಂದು ಹೇಳ್ತೀನಿ, ಅದು ಇಟ್ಸ್ ಅ ಲಾರ್ಜರ್ ಕ್ವಶನ್. ರಾಹುಲ್ ಗಾಂಧಿರವರು ಬರಬೇಕು ಅಂತಕ್ಕಂಥದ್ದು. ಬಹುಶಃ ನನ್ನ ಭಾವನೆ ಏನಂದರೆ, ಅವ್ರ ಅಜ್ಜಿ ಇಲ್ಲೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು ಚಿಕ್ಕಮಗಳೂರಲ್ಲಿ. ಅವ್ರ ತಾಯಿನೂ ಕೂಡ ಇವತ್ತು ಬಳ್ಳಾರಿನಲ್ಲಿ ಸ್ಪರ್ಧೆ ಮಾಡಿದರು. ಮಗನಾಗಿ ಕೂಡ ಇಲ್ಲಿ ಸ್ಪರ್ಧೆ ಮಾಡಿ ಹೋಗಲಿ ಅಂತೇಳಿ. ಇಲ್ಲಿ ಕರ್ನಾಟಕದಿಂದ ಎಂ ಪಿ ಆಗಿ ಹೋದವರಿಗೆ ಪ್ರಧಾನಮಂತ್ರಿಗಳಾಗ್ತಕ್ಕಂಥ ಅವಕಾಶಗಳು ಹೆಚ್ಚಿರ್ತದೆ. ಸೊ ಆ ಕಾರಣದಿಂದ ನಾನು ಅದು ಕಾಂಗ್ರೆಸ್ ಭದ್ರಕೋಟೆ ಕರ್ನಾಟಕದಲ್ಲಿ, ದಕ್ಷಿಣ ಭಾರತದಲ್ಲಿ ಇಲ್ಲೇ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ನನ್ನ ಅಭಿಪ್ರಾಯವನ್ನು ನಾನು ತಿಳಿಸಿದ್ದೇನೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF,
ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.